ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಬುಧವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ. ಹಾಗೆ ಇವತ್ತಿನ ಲಾಗಲ್ಲಿ ಒಂದು ಒಳ್ಳೆ ಸ್ವೀಟ್ ರೆಸಿಪಿನೂ ಸಹ ತೋರಿಸ್ತಾ ಇದ್ದೀನಿ. ಹಾಗೆ ಇವತ್ತು ಅಮಾವಾಸ್ಯೆ ಪೂಜೆನ ಮನೇಲಿ ಯಾವ ಥರ ಮಾಡಿದ್ದೀನಿ ಅಂತ ಅದನ್ನು ಸಹ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬೇಗನೆ 1000 ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಅನ್ಕೊತಾ ಇದ್ದೀನಿ. ಹಾಗಾಗಿ ಇನ್ನು ಇಲ್ಲಿ ಬುಧವಾರ 4 ಗಂಟೆಯಿಂದನೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅಮಾವಾಸ್ಯೆ ಇತ್ತು ನೋಡಿ. ಹಾಗಾಗಿ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ಅಮಾವಾಸ್ಯೆ ಪೂಜೆನ ಮುಗಿಸ್ಕೊಂಬಿಡೋಣ ಅಂತ 4 ಗಂಟೆಗೆ ಎದ್ಬಿಟ್ಟು ಮನೆ ಎಲ್ಲ ಗುಡಿಸಿ ಸಾರಿಸಿ ಅದಾದ ನಂತರ ಇಲ್ಲಿ ಹೊರಗಡೆನೂ ಸಹ ಗುಡಿಸಿ ಸಾರಿಸಿದ್ದೀನಿ. ಹಾಗೆ ಇಲ್ಲಿ ಹೊಸ್ಲಿಗೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಒಂದು ಸ್ವಲ್ಪ ಅರಿಶಿನ ಹಾಗೆ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇಲ್ಲಿ ಹೊಸ್ಲಿಗೆನೂ ಸಹ ಹಚ್ಬಿಟ್ಟು ಅದಾದ ನಂತರ ಅರಿಶಿನ ಕುಂಕುಮನ ಹಚ್ಚಿ ಅದಾದ ನಂತರ ಇಲ್ಲಿ ರಂಗೋಲಿನ ಹಾಕ್ತಾ ಇದ್ದೀನಿ. ಹಾಗೆ ಇವತ್ತಿನ ರಂಗೋಲಿ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.
ಇನ್ನು ಇಲ್ಲಿ ಅಮಾವಾಸ್ಯೆ ಪೂಜೆನೆಲ್ಲ ಮುಗಿಸ್ಕೊಂಡಿದ್ದು ಆಯಿತು. ನಮ್ಮ ಕಡೆ ಈ ಅಮಾವಾಸ್ಯೆಗೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹೇಳ್ತಾರೆ. ಇಲ್ಲ ಬೆಂಗಳೂರಲ್ಲೆಲ್ಲ ಆಷಾಢ ಅಮಾವಾಸ್ಯೆ ಅಂತಲೂ ಸಹ ಕರೀತಾರೆ. ನಮ್ಮ ಕಡೆ ಈ ಮಣ್ಣೆತ್ತಿನ ಅಮಾವಾಸ್ಯೆ ಅಂದರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಮಣ್ಣೆತ್ತೆಲ್ಲ ಸಿಗದೇ ಇರೋ ಕಾರಣಕ್ಕೆ ನಾನು ನಾರ್ಮಲಾಗಿ ಪೂಜೆ ಯಾವ ಥರ ಮಾಡ್ತೀನಿ ನೋಡಿ ಅದೇ ಥರನೇ ಮಾಡ್ಕೊಂಡಿದ್ದೀನಿ. ಹಾಗೆ ನಿನ್ನೆ ಮಂಗಳವಾರ ಆಗಿತ್ತು, ಬರೀ ದೇವ್ರ ಪಾತ್ರೆಗಳನ್ನ ತೊಳ್ಕೊಂಡಿದ್ದೆ, ಕಳಸನ ತೊಳ್ಕೊಳಕ್ಕೆ ಹೋಗಿರಲಿಲ್ಲ. ಹಾಗೆ ಬೆಳಗ್ಗೆ ಎದ್ದು ಕಳಸನೆಲ್ಲ ತೊಳ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ಪೂಜೆ ಮಾಡಿದ್ದೀನಿ. ಯಾವ ಥರ ಪೂಜೆ ಆಗಿದೆ ಅಂತ ಅದನ್ನು ಸಹ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನು ಅಮಾವಾಸ್ಯೆ ಬೇರೆ ಇತ್ತಲ್ವ, ಹಾಗಾಗಿ ಮನೆಗೆ ಒಂದು ಸ್ವಲ್ಪ ಲಿಂಬೆಹಣ್ಣನ್ನು ಎಳಿಬಿಟ್ಟು ಕಟ್ ಮಾಡಿ ಹೊಸ್ಲು ಏನಿರುತ್ತಲ್ವ ಆ ಕಡೆ ಒಂದು ಈ ಕಡೆ ಒಂದು ಅರಿಶಿನ ಹಾಗೆ ಕುಂಕುಮನ ಹಚ್ಬಿಟ್ಟು ಲೆಮನ್ ಪೀಸಸ್ ಏನಿರುತ್ತಲ್ವ ಅದನ್ನ ಇಡಬೇಕಾಗುತ್ತೆ. ಅದನ್ನು ಸಹ ಇಲ್ಲಿ ಮುಗಿಸ್ಕೊಂಡಿದ್ದಾಯಿತು. ಇನ್ನು ಹಾಗೆ ನಿನ್ನೆ ನಾನಿಲ್ಲಿ ದೋಸೆಗೆ ಹಿಟ್ಟನ್ನು ಸಹ ರುಬ್ಬಿಟ್ಟಿದ್ದೆ. ಇನ್ನು ದೋಸೆ ಹಿಟ್ಟು ಸಹ ತುಂಬಾ ಚೆನ್ನಾಗಿ ಒದಗಿ ಬಂದಿತ್ತು. ಅದಕ್ಕೊಂದು ಸ್ವಲ್ಪ ಚಿರೋಟಿ ರವೆ ಹಾಗೆ ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಹಾಗೆ ಆಲೂಗಡ್ಡೆನೂ ಸಹ ಬೇಯೋದಕ್ಕೆ ಇಕ್ಕಿದೆ. ಆಲೂಗಡ್ಡೆನೂ ಸಹ ಬೆಂದಿತ್ತು. ಅದಕ್ಕೊಂದು ಸ್ವಲ್ಪ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಅದೆಲ್ಲ ಬೇಕಾಗಿತ್ತಲ್ವ ಅದನ್ನು ಸಹ ಇಲ್ಲಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡು ಅದಾದ ನಂತರ ಇಲ್ಲಿ ಇವಾಗ ಆಲೂಗಡ್ಡೆ ಸಿಪ್ಪೆನೂ ಸಹ ಸುಲಿತಾ ಇದ್ದೀನಿ. ಇವತ್ತು ಬುಧವಾರ ಹಾಗೆ ಅಮಾವಾಸ್ಯೆ ಇರೋ ಕಾರಣಕ್ಕೆ ದೋಸೆನ ಮಾಡ್ಕೊತಿದ್ದೀನಿ. ನಮ್ಮ ಕಡೆ ನಾರ್ಮಲಾಗಿ ಅಮಾವಾಸ್ಯೆ ಹುಣ್ಣಿಮೆಗೆ ರೊಟ್ಟಿನೂ ಸಹ ಮಾಡೋದಿಲ್ಲ. ಹಾಗೆ ಈ ಅಮಾವಾಸ್ಯೆಗೆ ನಮ್ಮ ಕಡೆ ಎಲ್ಲ ಹೋಳಿಗೆನ ಮಾಡ್ತಾರೆ. ಆದರೆ ನನ್ನ ಹಸ್ಬೆಂಡ್ಗೆ ರಜೆ ಇಲ್ಲದೆ ಇರೋ ಕಾರಣಕ್ಕೆ ನಾನೇನು ಹೋಳಿಗೆನ ಮಾಡೋದಕ್ಕೆ ಹೋಗಲ್ಲ. ಅಷ್ಟಾಗಿ ಇಷ್ಟನೂ ಸಹ ಪಡೋದಿಲ್ಲ ಹೋಳಿಗೆನ ತಿನ್ನೋದಕ್ಕೆ. ಸಾಯಂಕಾಲ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡು ದೋಸೆನೂ ಸಹ ಹಾಕಿದ್ದೆ. ಹಾಗಾಗಿ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಹಾಗೆ ಮಧ್ಯಾಹ್ನಕ್ಕೆ ಆಗೋ ಥರ ಇಲ್ಲಿ ದೋಸೆನ ಮಾಡ್ಕೊತಾ ಇದ್ದೀನಿ. ಈ ಥರ ದೋಸೆ ಪಡ್ಡು ಈ ಥರ ಏನಾದರೂ ಮಾಡಿಬಿಟ್ರೆ ಬೆಳಗ್ಗೆ ಹಾಗೆ ಮಧ್ಯಾಹ್ನದ ಅಡುಗೆ ಚಿಂತೆನೇ ಇರೋದಿಲ್ಲ. ಹಾಗಾಗಿ ನಾನು ರೊಟ್ಟಿ ಅಥವಾ ಚಪಾತಿ ಬಿಟ್ಟರೆ ಈ ಥರ ದೋಸೆ ಅಥವಾ ಪಡ್ಡನ್ನೇ ಮಾಡೋದು. ಈ ಪಲಾವು, ಪುಳಿಯೋಗರೆ ಈ ಥರ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಮಧ್ಯಾಹ್ನ ತಿನ್ನೋದಕ್ಕೆ ಅಷ್ಟಾಗಿ ಚೆನ್ನಾಗಿ ಅನ್ಸೋದಿಲ್ಲ. ಬಿಸಿ ಬಿಸಿಯಾಗಿರೋಂತಹ ಟೈಮಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಪಲಾವ್ ಅದೆಲ್ಲ ಆರೋದ್ಮೇಲೆ ತಿನ್ನೋದಕ್ಕೆ ನನಗಂತೂ ಇಷ್ಟನೇ ಆಗೋದಿಲ್ಲ. ಹಾಗಾಗಿ ತುಂಬಾ ರೇರು ನಾನು ಪಲಾವು, ಪುಳಿಯೋಗರೆ ಈ ಥರದ್ದೆಲ್ಲ ಮಾಡೋದು. ಇನ್ನು ಹೇಗೋ ಅಮಾವಾಸ್ಯೆಗೆ ಕಾಯಿ ಬೇರೆ ಹೊಡೆದಿದ್ದೆ ಅಲ್ವಾ, ಹಾಗಾಗಿ ಕಾಯಿ ಚಟ್ನಿ ಮಾಡಿಬಿಟ್ಟು ಇವತ್ತು ದೋಸೆ ಮಾಡೋಣ ಅಂತ ನಿನ್ನೆ ದೋಸೆಗೂ ಸಹ ರೆಡಿ ಮಾಡ್ಕೊಂಡಿದ್ದೆ. ಇನ್ನು ಪಲ್ಯನೂ ಸಹ ರೆಡಿ ಆಯಿತು. ಅದ್ರ ಜೊತೆಗೆ ಚಟ್ನಿನೂ ಸಹ ರೆಡಿ ಮಾಡ್ಕೊಂಡ್ಬಿಟ್ಟೆ. ಇದೆಲ್ಲ ಮಾಡೋ ಅಷ್ಟರಲ್ಲಿ ಮಕ್ಳಿಗೆ ಸ್ಕೂಲ್ ಟೈಮು ಸಹ ಆಗಿತ್ತು. ಮೊದಲಿಗೆ ಇಲ್ಲಿ ಮಕ್ಕಳಿಗೆ ದೋಸೆನ ಹಾಕ್ಕೊಡೋಣ ಅಂತೇಳ್ಬಿಟ್ಟು ಇಲ್ಲಿ ದೋಸೆನೂ ಸಹ ಹಾಕ್ತಾಯಿದ್ದೀನಿ. ಹಾಗೆ ನಾನಿವತ್ತು ಕಬ್ಬಣದ ಕಾವಲಿಯಲ್ಲಿ ದೋಸೆನ ಮಾಡ್ತಾಯಿದ್ದೀನಿ. ಇದನ್ನ ತೊಗೊಂಡ್ಬಂದು 2 ವರ್ಷನೇ ಆಗೋಗಿತ್ತು. ಆದರೆ ದೋಸೆ ಅಷ್ಟಾಗಿ ಚೆನ್ನಾಗಿ ಬರ್ತಿರ್ಲಿಲ್ಲ. ನಾನೇನು ಮಾಡಿದೆ ಅಂದರೆ ಈ ಬಿರಿಯಾನಿ ಅದೇನಾದರೂ ಮಾಡ್ತೀವಲ್ವ, ದಮ್ ಬಿರಿಯಾನಿ ಅದಕ್ಕೆಲ್ಲ ಹೇಗಿದ್ದರೂ ನಾವು ಇದನ್ನು ಪಳಗಿಸ್ಬೇಕು ದೋಸೆ ಹಂಚನ್ನು ಅಂತೇಳ್ಬಿಟ್ಟು ಬಿರಿಯಾನಿ ಅದನ್ನೆಲ್ಲ ದಮ್ ಕಟ್ಟೋದಕ್ಕೆ ಈ ಹಂಚನ್ನು ಇಟ್ಬಿಟ್ಟು ಹೇಗಿದ್ದರೂ ಅದು ಬಿಸಿ ಆಗುತ್ತಲ್ವ ಅಂಥ ಟೈಮಲ್ಲಿ ನೀಟಾಗಿ ಅದು ಪಳಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊತಿದ್ದೆ. ಇವಾಗ ದೋಸೆ ಅನ್ನೋದು ತುಂಬಾ ಚೆನ್ನಾಗಿ ಬರ್ತಾಯಿದೆ, ನೀವು ನೋಡ್ತಾ ಇರ್ಬೋದು. ಹಾಗೆ ಈ ಥರ ಕಬ್ಬಣದ ಕಾವಲಿಯಲ್ಲಿ ಮಾಡಿರುವಂತಹ ದೋಸೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನಾವು ನಾರ್ಮಲ್ ನಾನ್ ಸ್ಟಿಕ್ ತವಾ ಮೇಲೆ ಮಾಡಿರೋಂತಹ ಟೇಸ್ಟಿಗೂ ಇದು ಈ ಥರ ಕಬ್ಬಣದ ಕಾವಲಿಯಲ್ಲಿ ಮಾಡಿರುವಂತಹ ಟೇಸ್ಟಿಗೂ ತುಂಬಾ ಡಿಫ್ರೆಂಟ್ ಇದೆ ದೋಸೆ ಟೇಸ್ಟು. ಹಾಗೆ ದೋಸೆನೆಲ್ಲ ಮಾಡಿಕೊಟ್ಟು ಮಕ್ಕಳನ್ನ ಸಹ ಬಿಟ್ಟು ಬಂದಿದ್ದಾಯಿತು. ಹಾಗೆ ನನಗೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ, ಯಾಕಂದರೆ ಸ್ವಲ್ಪ ಕೆಲಸಗಳಿತ್ತು ಮನೆಯಲ್ಲಿ. ಆ ಕೆಲಸಗಳೆಲ್ಲ ಮುಗಿಸ್ಕೊಂಡಿದ್ದಾಯಿತು. ಇನ್ನು ಇಲ್ಲಿ ಮತ್ತೆ ಸಂಜೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ಬೆಳಗ್ಗೆ ನೆನೆ ಸೊಪ್ಪನ್ನ ತೊಗೊಂಡು ಬಂದಿದ್ದೆ, ಅದನ್ನ ಬಿಡಿಸಿ ತೊಳೆದಿಟ್ಟಿದ್ದೆ. ಹಾಗೆ ಸಂಜೆ ದೀಪ ಹಚ್ಚೋ ಟೈಮಲ್ಲಿ ಕುಕ್ಕರ್ಗೆ ಬೇಳೆ ಹಾಗೆ ಸೊಪ್ಪು ಅದೆಲ್ಲ ಹಾಕ್ಬಿಟ್ಟು ಕೂಗ್ಸೋಕ್ಕೂ ಸಹ ಇಟ್ಟಿದ್ದೆ, ಕೂಗಿತ್ತು. ಇನ್ನು ಇಲ್ಲಿ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಇವತ್ತು ಸಾಂಬಾರು ಮಾಡಿಕೊಂಡ್ರೆ ನಾಳೆಗೆ ರೊಟ್ಟಿ ಮಾಡಬೇಕಲ್ವ, ರೊಟ್ಟಿ ಪಲ್ಯ ಅನ್ನ ಮಾಡ್ಕೊಂಬಿಟ್ರೆ ಸರಿ ಹೋಗುತ್ತೆ ಅಂತ ಇವತ್ತು ನೈಟ್ ನೆನೆಯಲ್ಲಿ ಸಾಂಬಾರನ್ನ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಈ ಸಾಂಬಾರನ್ನ ಬೆಳಗ್ಗೆ ಮಾಡಿದ್ರೆ ಟೈಮು ಸಹ ಆಗೋಗುತ್ತೆ. ಹಾಗೆ ನಾಳೆ ಗುರುವಾರ ರಾಯರ ಪೂಜೆನೂ ಸಹ ಮಾಡ್ಕೋಬೇಕು. ಹಾಗಾಗಿ ಇವಾಗಲೇ ಸಾಂಬಾರನ್ನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಸಾಂಬಾರು ಒಗ್ಗರಣೆನೂ ಸಹ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಅದೆಲ್ಲ ಬೇಕಾಗಿತ್ತು, ಅದನ್ನು ಸಹ ಬಿಡಿಸಿ ಜಜ್ಜಿಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಸಾಂಬಾರು ಒಗ್ಗರಣೆನೂ ಸಹ ಮಾಡ್ಕೊತಾ ಇದ್ದೀನಿ.
ಇನ್ನು ಇವತ್ತು ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಲ್ವಾ, ಅದಕ್ಕೆ ನೆಂಚ್ಕೊಳ್ಳೋಕ್ಕಿರಲಿ ಅಂತ ಇಲ್ಲಿ ಕೋಸಂಬರಿನೂ ಸಹ ಮಾಡ್ತಾಯಿದ್ದೀನಿ. ಹೆಸರು ಕಾಳನ್ನೂ ಸಹ ಮೊಳಕೆ ಕಟ್ಟಿಸಿ ಇಟ್ಟಿದ್ದೆ. ಹೆಸರು ಕಾಳು ಕೋಸಂಬರಿ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಹೆಸರು ಕಾಳು ಕೋಸಂಬರಿಗೆ ಮೊದಲಿಗೆ ಈರುಳ್ಳಿ ಹಾಗೆ ಸೌತೆಕಾಯಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಅದೆಲ್ಲ ಬೇಕಾಗಿತ್ತು. ಅದನ್ನು ಸಹ ಇಲ್ಲಿ ನೀಟಾಗಿ ಕಟ್ ಮಾಡಿ ಇಟ್ಕೊತಿದ್ದೀನಿ. ಹೇಗಿದ್ರು ಇವತ್ತು ಕಾಯಿನ ಹೊಡೆದಿದ್ದಲ್ವ, ಹಾಗಾಗಿ ಕಾಯಿ ಹಾಕಿ ಏನೇನು ಅಡುಗೆಗಳನ್ನ ಮಾಡ್ತೀವಿ ನೋಡಿ, ಅದನ್ನು ಇವತ್ತು ಮಾಡ್ಕೊಂಡ್ರಾಯ್ತು ಅಂತ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ನಮ್ಮನೇಲಿ ನಾವು ಕಾಯಿನ ಅಷ್ಟಾಗಿ ಬಳಸೋದಿಲ್ಲ. ಅದರಲ್ಲೂ ಇವಾಗ ಕಾಯಿ ರೇಟ್ ಕೇಳಿದ್ರೆ ಅಂತೂ ತುಂಬಾ ಜಾಸ್ತಿ ಇದೆ. 50-60 ರೂಪಾಯಿ ಎಲ್ಲ ಹೇಳ್ತಾ ಇದ್ದಾರೆ ಕಾಯಿನ. ಡೈಲಿ ತೊಗೊಂಡ್ಬಂದು ಅಡುಗೆ ಮಾಡೋದಕ್ಕಂತೂ ಆಗೋದಿಲ್ಲ. ಹಾಗಾಗಿ ಇವತ್ತು ಹೇಗಿದ್ರು ಕಾಯಿ ಹೊಡೆದಿದ್ದಲ್ವ, ಇನ್ನು ಹಾಗೆ ಬಿಟ್ಬಿಟ್ಟು ಅದು ವೇಸ್ಟ್ ಆಗೋಗುತ್ತೆ ನಮ್ಮನೇಲಿ. ಯಾಕಂದರೆ ನಾವು ಅಡುಗೆಗೆ ಜಾಸ್ತಿ ಕಾಯಿನ ಬಳಸೋದಿಲ್ಲ ನೋಡಿ. ಹಾಗಾಗಿ ಇನ್ನು ಕೋಸಂಬರಿನೂ ಸಹ ತುಂಬ ದಿನ ಆಗಿತ್ತು ಮಾಡಿರಲಿಲ್ಲ. ಅದಕ್ಕೆ ಇವತ್ತು ಕೋಸಂಬರಿನ ಸಹ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಕೋಸಂಬರಿನ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ನಾನೇನು ಇದಕ್ಕೆ ಒಗ್ಗರಣೆ ಅದೇನೋ ಹಾಕ್ಕೊಳ್ಳೋದಕ್ಕೇನು ಹೋಗಲ್ಲ. ಬರೀ ಮೇಲ್ಗಡೆ ಉಪ್ಪನ್ನ ಹಾಕ್ಬಿಟ್ರೆ ರೆಡಿ ಆಗುತ್ತೆ. ಊಟ ಮಾಡೋ ಟೈಮಲ್ಲಿ ಉಪ್ಪನ್ನ ಹಾಕ್ಬಿಟ್ಟು ಕಲಿಸ್ಬಿಟ್ರೆ ಆಗುತ್ತೆ ಅಂತ ಇಲ್ಲಿ ಉಪ್ಪೇನು ಹಾಕೊಳ್ಳೋದಕ್ಕೆ ಹೋಗಲಿಲ್ಲ. ಯಾಕಂದರೆ ಸೌತೆಕಾಯಿಯು ಸಹ ನೀರು ಬಿಟ್ಕೊಳ್ಳುತ್ತೆ ಉಪ್ಪನ್ನ ಹಾಕಿದರೆ. ಹಾಗೆ ಈರುಳ್ಳಿ ಹಾಕಿರ್ತೀವಲ್ವ, ಈರುಳ್ಳಿ ಸಹ ನೀರು ಬಿಟ್ಕೊಂಡ್ಬಿಡುತ್ತೆ. ನಾವು ಊಟ ಮಾಡೋದು 8-8:30 ಆಗಿಬಿಡುತ್ತಲ್ವ. ಹಾಗಾಗಿ ಊಟ ಮಾಡೋವಂತಹ ಟೈಮಲ್ಲಿ ಹಾಕ್ಕೊಂಡ್ರಾಯ್ತು ಅಂತ ಬರೀ ಹಾಗೇನೆ ಇಲ್ಲಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಅದಾದ ನಂತರ ಇವತ್ತು ಗಸಗಸೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿಲ್ಲಿ ಗಸಗಸೆ ಪಾಯಸಗೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಹಾಗೆ ಗೋಡಂಬಿ, ಬಾದಾಮಿ ಅದೆಲ್ಲ ಬೇಕಾಗಿತ್ತು. ಅದನ್ನು ಸಹ ಇಲ್ಲಿ ನೀಟಾಗಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಪಾಯಸಕ್ಕೆ ಏನೇನು ಬೇಕು ನೋಡಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಅದಾದ ನಂತರ ಒಂದು ಸ್ವಲ್ಪ ಸಿಲಿಂಗೆಲ್ಲ ಮೆಸಿ ಆಗಿತ್ತು. ಅದನ್ನು ಸಹ ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ವೀಡಿಯೋ ಮಾಡೋರಿಗೆ ತುಂಬ ಚೆನ್ನಾಗಿ ಕಾಣಬೇಕಲ್ವ ನೋಡೋರ್ಗು ಸಹ. ಹಾಗಾಗಿ ನಾನು ಅವಾಗಲೇ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನು ಹಾಗೆ ಇಟ್ಕೊಂಡು ಅಡುಗೆ ಮಾಡೋದಕ್ಕೂ ಸಹ ಅಷ್ಟಾಗಿ ನನಗೆ ಇಷ್ಟನೂ ಆಗೋದಿಲ್ಲ. ಯಾಕಂದರೆ ಗಲೀಜೆಲ್ಲ ಹಾಗೆ ಇರುತ್ತೆ. ಹಾಗೆ ಗ್ಯಾಸನ್ನು ಸಹ ಅಷ್ಟೇ ನಾನು ನೀಟಾಗಿ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಅದಾದ ನಂತರ ವೀಡಿಯೋನ ಶುರು ಮಾಡ್ಕೊತೀನಿ. ಇನ್ನು ಇಲ್ಲಿ ಗಸಗಸೆ ಪಾಯಸನ ನಾನು ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ ಒಂದು ಚಿಕ್ಕದು ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3 ಸ್ಪೂನ್ ಆಗುವಷ್ಟು ಅಕ್ಕಿನ ಸೇರಿಸ್ಕೊತಿದ್ದೀನಿ. ನಾವು ಊಟಕ್ಕೆ ಯಾವ್ದು ಬಳಸ್ಕೊತೀವಿ ನೋಡಿ ಅದೇ ಅಕ್ಕಿನ ಸೇರಿಸ್ಕೊತಿದ್ದೀನಿ. ಅದನ್ನ ಸೇರಿಸ್ಕೊಂಡು ನೀಟಾಗಿ ಹುರ್ಕೋಬೇಕಾಗತ್ತೆ. ಅಕ್ಕಿ ಮೇಲ್ಗಡೆ ಶೈನಿಂಗ್ ಇರುತ್ತಲ್ವ, ಅದು ಟ್ರಾನ್ಸ್ಪರೆಂಟ್ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ. ಇನ್ನು ಅದಾದ ನಂತರ ಇದಕ್ಕೆ ಒಂದು 3 ಸ್ಪೂನ್ ಆಗುವಷ್ಟು ಗಸಗಸೆನೂ ಸಹ ಸೇರಿಸ್ಕೊತಾ ಇದ್ದೀನಿ. ಗಸಗಸೆ ಬೇಗನೆ ಚಟಪಟ ಅನ್ನೋದಕ್ಕೆ ಶುರು ಆಗಿಬಿಡುತ್ತೆ. ಒಂದು ನಿಮಿಷ ಅಥವಾ 2 ನಿಮಿಷ ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹಾಗೆ ಇಲ್ಲಿ ಸ್ಟೋವ್ನ ಆಫ್ ಮಾಡಿಬಿಟ್ಟು ನಾನು ಗೋಡಂಬಿ ಹಾಗೆ ಬಾದಾಮಿನ ಸೇರಿಸ್ಕೊತಾ ಇದ್ದೀನಿ. ಈ ಥರ ನೀವು ಹುರ್ಕೊಂಡು ಸಹ ಹಾಕೋಬೋದು, ಇಲ್ಲ ಡೈರೆಕ್ಟಾಗಿ ಮಿಕ್ಸಿಗೂ ಸಹ ಹಾಕೋಬೋದು ಗೋಡಂಬಿನ ಹಾಗೆ ಬಾದಾಮಿನ. ನಾನಿಲ್ಲಿ ಒಂದು ಸ್ವಲ್ಪ ಕ್ರಿಸ್ಪಿ ಆಗಿದ್ರೆ ಬೇಗನೆ ನುಣ್ಣಗಾಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಹುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇನ್ನು ಇದು ನೀಟಾಗಿ ಹುರ್ಕೊಂಡಿದ್ದಾಯ್ತು. ಇದನ್ನ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ. ಇದು ತಣ್ಣಗಾಗೋ ಅಷ್ಟರಲ್ಲಿ ಬೆಲ್ಲನೂ ಸಹ ಕರಗಿಸ್ಕೋಬೇಕು. ಹಾಗಾಗಿ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಿಮಗೆ ಸಿಹಿ ಎಷ್ಟು ಬೇಕು ನೋಡಿ ಅಷ್ಟು ನೀವು ಬೆಲ್ಲನ ಸೇರಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಕಡಿಮೆನೇ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ನಮ್ಮಲ್ಲಿ ಅಷ್ಟಾಗಿ ಬೆಲ್ಲ ಇಷ್ಟಪಡೋದಿಲ್ಲ. ಹಾಗಾಗಿ ಒಂದು ಅರ್ಧ ಕಪ್ಪು ಬೆಲ್ಲ ತೊಗೊಂಡಿದ್ದೆ. ಅದರಲ್ಲಿ ಒಂದು ಸ್ವಲ್ಪನೇ ಉಳಿಸ್ಕೊಂಡು ಇನ್ನು ಮಿಕ್ಕಿದೆಲ್ಲ ಹಾಕ್ಕೊಂಡಿದ್ದೀನಿ. ಇನ್ನು ಇದೇ ನೀಟಾಗಿ ಕುದ್ಬಿಟ್ಟು ಕರಗುತ್ತೆ. ಇದು ಕರಗೋ ಅಷ್ಟರಲ್ಲಿ ನಾವೇನು ಗಸಗಸೆ ಹಾಗೆ ಅಕ್ಕಿ ಎಲ್ಲ ಹುರಿದಿಟ್ಟಿದ್ವಲ್ವ ಅದು ಸಹ ತಣ್ಣಗಾಗಿತ್ತು. ಇದನ್ನ ಇವಾಗ ಪೌಡರ್ ಮಾಡಿಕೊಂಡು ತೊಗೊಂಬರ್ತೀನಿ. ನಾವು ಈ ಟೈಮಲ್ಲಿ ನೀರನ್ನ ಹಾಕ್ಬಿಟ್ರೆ ಗಸಗಸೆ ಅನ್ನೋದು ನುಣ್ಣಗಾಗೋದಿಲ್ಲ. ಹಾಗಾಗಿ ಫಸ್ಟಿಗೆ ಹಾಗೇ ಡ್ರೈ ಆಗಿ ಪೌಡರ್ನ ಮಾಡಿಕೊಂಡು ತೊಗೊಂಬರ್ಬೇಕಾಗತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಥರ ಪೌಡರ್ ಆಗಿದೆ ಅಂತೇಳ್ಬಿಟ್ಟು. ಇದಕ್ಕೆ ಇವಾಗ 1 ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿ ಹಾಗೆ 1-2 ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಹಸಿ ಕೊಬ್ಬರಿ ಇಷ್ಟ ಆದರೆ ಬರೀ ಹಸಿ ಕೊಬ್ಬರಿನೇ ಸೇರಿಸ್ಕೋಬೋದು, ಇಲ್ಲ ಒಣ ಕೊಬ್ಬರಿ ಇಷ್ಟ ಆದರೆ ಒಣ ಕೊಬ್ಬರಿನೂ ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಎರಡನ್ನೂ ಸ್ವಲ್ಪನೇ ಸೇರಿಸ್ಕೊಂಡಿದ್ದೀನಿ. ಇನ್ನು ಅದೆಲ್ಲ ಹಾಕ್ಕೊಂಡು ಹಾಗೇ ಇಲ್ಲಿ ಮಿಕ್ಸಿ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಮಿಕ್ಸಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಇದಕ್ಕೆ ಇವಾಗ ನಾನು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಹಾಲು ಬದಲಾಗಿ ನೀರನ್ನು ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದನ್ನು ಫೈನ್ ಪೇಸ್ಟಾಗಿ ರುಬ್ಕೊಂಡು ತೊಗೊಂಬರ್ತೀನಿ. ಈ ಥರ ಮಾಡೋದ್ರಿಂದ ಕಾಯಿ ಚೂರು ಸಹ ನುಣ್ಣಗೆ ಆಗಿರುತ್ತೆ. ಹಾಗೆ ಗಸಗಸೆ ಅನ್ನೋದು ಸಹ ತುಂಬಾ ನುಣ್ಣಗಾಗಿರುತ್ತೆ. ಹಾಗಾಗಿ ನಾನು ಈ ಥರ ರುಬ್ಕೊಂಡು ತೊಗೊಂಬಂದಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಥರ ಪೇಸ್ಟ್ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಮಾಡುವಷ್ಟರಲ್ಲಿ ಬೆಲ್ಲದ ನೀರನ್ನು ಸಹ ನೀಟಾಗಿ ಕುದ್ದಿತ್ತು. ಇದನ್ನ ಇವಾಗ ಸೋಸ್ಕೊಂಡ್ಬಿಡೋಣ. ನಾನು ಈ ಪಾತ್ರೆಯಲ್ಲಿ ಇವಾಗ ಗಸಗಸೆ ಪಾಯಸ ಮಾಡ್ತಾ ಇರೋದ್ರಿಂದ ಅದೇ ಪಾತ್ರೆಗೆ ಇಲ್ಲಿ ಬೆಲ್ಲದ ನೀರನ್ನ ಸೋಸ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ವ ಗಸಗಸೆ ಪೇಸ್ಟು ಅದನ್ನು ಸಹ ಇವಾಗಲೇ ಸೇರಿಸ್ಕೊತಾ ಇದ್ದೀನಿ. ಇದನ್ನ ಸೇರಿಸ್ಕೊಂಡು ನೀಟಾಗಿ ಅದ್ರ ಜೊತೆ ಹೊಂದ್ಕೋಬೇಕು. ಅಂದರೆ ಪೇಸ್ಟು ಹಾಗೆ ಬೆಲ್ಲದ ನೀರು ನೀಟಾಗಿ ಹೊಂದ್ಕೋಬೇಕು. ಆ ಥರ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ.
ಹಾಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಥರ ನೀಟಾಗಿ ಮಿಕ್ಸ್ ಆಗಿದೆ, ಹಾಗೆ ಕಲರು ಸಹ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇನ್ನು ಇಲ್ಲಿ ಮಿಕ್ಸಿ ಜಾರಲ್ಲಿ ಇನ್ನೂ ಗಸಗಸೆ ಪೇಸ್ಟ್ ಇತ್ತಲ್ವ, ಅದಕ್ಕೆ ಒಂದು ಸ್ವಲ್ಪ ಹಾಲನ್ನು ಸೇರಿಸಿ ಮಿಕ್ಸಿ ಜಾರಿಗೆ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನು ಸಹ ಸೇರಿಸ್ಕೊತಿದ್ದೀನಿ, ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು. ಹಾಗೆ ಇನ್ನು ಇದಕ್ಕೆ ಇನ್ನೂ ಒಂದು ಗ್ಲಾಸ್ ಹಾಲನ್ನು ಸೇರಿಸ್ಕೊತಿದ್ದೀನಿ. ನಾನಿಲ್ಲಿ ಟೋಟಲಾಗಿ 2 ಗ್ಲಾಸ್ ಆಗುವಷ್ಟು ಹಾಲನ್ನು ಸೇರಿಸ್ಕೊತಿದ್ದೀನಿ. ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀರಿ ಅಂದರೆ ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ಅದ್ರ ಮೇಲೆ ನೀವು ಇಲ್ಲಿ ಹಾಲನ್ನು ಸೇರಿಸ್ಕೋಬೇಕಾಗುತ್ತೆ. ಜಾಸ್ತಿ ಆದರೆ ಜಾಸ್ತಿನೂ ಸಹ ಸೇರಿಸ್ಕೋಬೋದು, ಇಲ್ಲ ನಮಗೆ ಹಾಲು ಜಾಸ್ತಿ ಬೇಡ ಆದರೆ ಅರ್ಧ ಹಾಲು ಅರ್ಧ ನೀರನ್ನು ಸಹ ನೀವು ಸೇರಿಸ್ಕೋಬೋದು. ಇನ್ನು ಇಲ್ಲಿ ಮತ್ತೆ ಇದನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ, ಯಾಕಂದರೆ ಎಲ್ಲ ನೀಟಾಗಿ ಒಂದ್ಸರಿ ಹೊಂದ್ಕೋಬೇಕು ನೋಡಿ. ಹಾಗಾಗಿ ಇನ್ನು ಇದು ನೀಟಾಗಿ ಕುದಿಬೇಕು. ಹಾಗೆ ಕುದಿಯುವಾಗ ಈ ಥರ ನಾವು ಕೈ ಬಿಡದೇ ಪಾಯಸನ ಸ್ವಲ್ಪ ಕಲಿಸ್ತಾ ಇರಬೇಕಾಗುತ್ತೆ, ಯಾಕಂದರೆ ಗಂಟಾಗುವಂತಹ ಚಾನ್ಸಸ್ ಇರುತ್ತೆ ಅಥವಾ ಉಕ್ಕಿ ಬರ್ತಾ ಇರುತ್ತೆ. ಹಾಲನ್ನ ಸೇರಿಸಿರ್ತೀವಿ ನೋಡಿ, ಹಾಗಾಗಿ ಈ ಥರ ಉಕ್ಕಿ ಬರ್ತಾ ಇರುತ್ತೆ. ಈ ಥರ ಕಲಿಸ್ತಾ ಇದ್ದರೆ ಅದು ಉಕ್ಕಿನೂ ಸಹ ಚೆಲ್ಲೋದಕ್ಕೇನು ಹೋಗೋದಿಲ್ಲ. ಹಾಗಾಗಿ ಇನ್ನು ನೋಡ್ತಾ ಇರ್ಬೋದು ನೀಟಾಗಿ ಇದು ಸಹ ಪಾಯಸ ಕುದ್ದಿದೆ. ಹಾಗೆ ಅದರದ್ದು ಹದ ನೋಡ್ತಾ ಇರ್ಬೋದು ನೀವು ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ನಿಮಗೆ ಕುಡಿಯೋ ಥರ ಜಾಸ್ತಿ ನೀರಾಗಬೇಕು ಅಂದರೆ ನೀವು ನಾನು ಆವಾಗಲೇ ಹೇಳ್ದಂಗೆ ಹಾಲು ಅಥವಾ ನೀರನ್ನು ನೀವು ಜಾಸ್ತಿ ಸೇರಿಸ್ಕೋಬೋದು. ಒಂಚೂರು ಗಟ್ಟಿ ಬೇಕು ಅಂದರೆ ಒಂದು ಸ್ವಲ್ಪ ನಾನು ಈ ಥರ ಮಾಡ್ಕೊಂಡಿದ್ದೀನಲ್ಲ ಗಟ್ಟಿಯಾಗಿ, ಈ ಥರನೂ ಸಹ ಮಾಡ್ಕೋಬೋದು. ಇನ್ನು ಇದಕ್ಕೆ ಏಲಕ್ಕಿ ಪುಡಿನೂ ಸಹ ಸೇರಿಸ್ಕೋಬೇಕು. ನನ್ನ ಹತ್ರ ಏಲಕ್ಕಿ ಪುಡಿನೂ ಸಹ ಇರಲಿಲ್ಲ, ಏಲಕ್ಕಿ ಕಾಯಿನೂ ಸಹ ಇರಲಿಲ್ಲ. ನಾನು ಇವತ್ತು ಇದಕ್ಕೆ ಏಲಕ್ಕಿ ಏನು ಸೇರಿಸ್ಕೊಳ್ಳೋಕ್ಕೇನು ಹೋಗಿಲ್ಲ. ಹಾಗೆ ನೋಡ್ತಾ ಇರ್ಬೋದು ನೀವು ಕಲರು ಸಹ ಯಾವ ಥರ ಕಾಣ್ತಾ ಇದೆ. ಹಾಗೆ ಇದ್ರದ್ದು ಪರಿಮಳ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿತ್ತು, ಘಮ ಘಮ ಅಂತ ಇತ್ತು ಮನೆಯೆಲ್ಲ. ಒಂದ್ಸರಿ ಮನೆಯಲ್ಲಿ ಮಾಡಿ ನೋಡಿ. ಇನ್ನು ಇಲ್ಲಿ ಗಸಗಸೆ ಪಾಯಸನೂ ಸಹ ರೆಡಿಯಾಗಿತ್ತಲ್ವ, ಊಟಕ್ಕೂ ಸಹ ಬಡಿಸ್ಕೊತಾ ಇದ್ದೀನಿ. ಇವತ್ತಿನ ಊಟ ನಮ್ಮ ಮನೆಯಲ್ಲಿ ಬಿಸಿ ರೈಸು, ಹಾಗೆ ಸೊಪ್ಪು ಸಾಂಬಾರು, ಒಂದು ಸ್ವಲ್ಪ ಉಪ್ಪಿನಕಾಯಿ, ಮಾಡಿರುವಂತಹ ಗಸಗಸೆ ಪಾಯಸ, ಹಾಗೆ ಕೋಸಂಬರಿ. ಇವತ್ತಿನ ರಾತ್ರಿ ಊಟ ಈ ಥರ ಇತ್ತು ನಮ್ಮ ಮನೆಯಲ್ಲಿ. ಹಾಗೆ ಗಸಗಸೆ ಪಾಯಸ ನೋಡ್ತಾ ಇದ್ದೀರಾ, ಸ್ವಲ್ಪ ತಣ್ಣಗಾದ್ಮೇಲೆ ನಾನಿಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ಹಾಗೆ ಯಾವ ಥರ ಗಟ್ಟಿಯಾಗಿದೆ ಅಂತಲೂ ಸಹ ನೋಡ್ಬೋದು ನೀವಿಲ್ಲಿ. ಈ ಕಡೆ ಕುಡಿಯೋಂಗೂ ಅಲ್ಲ, ಈ ಕಡೆ ತಿನ್ನೋಂಗೂ ಅಲ್ಲ, ಆ ಥರ ಇತ್ತು ಇವತ್ತಿನ ಗಸಗಸೆ ಪಾಯಸ. ಹಾಗೆ ತಿನ್ನುವಾಗ ಒಂದು ಸ್ವಲ್ಪ ಗೋಡಂಬಿ ಹಾಗೆ ದ್ರಾಕ್ಷಿನ ಹಾಕಿದ್ವಲ್ವ, ಅದ್ರದ್ದು ಚೂರುಗಳು ಸಿಗ್ತಾಯಿತ್ತು ಬಾಯಿಗೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೀವು ಬೇಕಾದರೆ ಇದಕ್ಕೆ ಎಕ್ಸ್ಟ್ರಾ ಗೋಡಂಬಿ ದ್ರಾಕ್ಷಿನೂ ಸಹ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತುಪ್ಪದಲ್ಲಿ ಫ್ರೈ ಮಾಡಿನೂ ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಎಲ್ಲ ರುಬ್ಬೋದಕ್ಕೆ ಹಾಕಿದ್ದೆ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಏನು ಸೇರಿಸ್ಕೊಳ್ಳೋದಕ್ಕೇನು ಹೋಗಿಲ್ಲ. ರುಚಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಒಂದ್ಸರಿ ಮನೇಲಿ ಮಾಡಿ ನೋಡಿ. ಇನ್ನು ಊಟನೆಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ಅದಾದ ನಂತರ ಮಾಮೂಲಿ ಕೆಲಸ ಇರುತ್ತಲ್ವ, ಅಡುಗೆ ಮನೆ ಕ್ಲೀನಿಂಗ್ ಕೆಲಸ, ಅದನ್ನು ಮುಗಿಸ್ಕೊತಾ ಇದ್ದೀನಿ. ಪಾತ್ರೆ ತೊಳೆಯೋದು, ಹಾಗೆ ಗ್ಯಾಸ್ ಕ್ಲೀನಿಂಗ್ ಇರುತ್ತಲ್ವ, ಅದೆಲ್ಲ ಮಾಡ್ಕೊತಾ ಇದ್ದೀನಿ. ಇನ್ನು ಇದೆಲ್ಲ ಇಟ್ಬಿಟ್ಟು ಮಲ್ಕೊಂಬಿಟ್ರೆ ನಾಳೆ ಬೆಳಗ್ಗೆ ಗುರುವಾರಕ್ಕೆ ನನಗೆ ಕೆಲಸ ಅನ್ನೋದು ಜಾಸ್ತಿನೇ ಆಗುತ್ತೆ. 4 ಗಂಟೆ ಎದ್ದೇಳಬೇಕಾಗಿರೋ 3 ಗಂಟೆಗೆ ಎದ್ಬಿಟ್ಟು ಈ ಕೆಲಸ ಎಲ್ಲ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಆ ಥರ ಮಾಡೋದು ಬೇಡ. ನಾನು ರೆಗ್ಯುಲರಾಗಿ ಯಾವ ಥರ ಕೆಲಸ ಮಾಡ್ಕೊತೀನಲ್ವ, ಅದು ನಂದು ಅಭ್ಯಾಸ ಆಗಿಬಿಟ್ಟಿರುತ್ತೆ. ಒಂಥರ ಡೈಲಿ ರೊಟೀನ್ ಅದು ನಂದು. ಊಟ ಆದ ತಕ್ಷಣ ಪಾತ್ರೆ ತೊಳೆಯೋದು, ಅಡುಗೆ ಮನೆ ಕ್ಲೀನಿಂಗು, ಏನಾದರೂ ಕಾಳುಗಳು ನೆನೆಸಿಡೋದಿದ್ರೆ ಕಾಳುಗಳು ನೆನೆಸಿಡೋದು, ಇದೇನಿರುತ್ತಲ್ವ ಇದು ನನ್ನ ರೊಟೀನ್ ಆಗಿರುತ್ತೆ. ಇನ್ನು ಅಡುಗೆ ಮನೆ ಕ್ಲೀನಿಂಗು ಸಹ ಆಯಿತು. ನಾಳೆಗೆ ಒಂದು ಸ್ವಲ್ಪ ಕಡಲೆಕಾಳನ್ನು ಸಹ ನೆನೆಸಬೇಕಾಗಿತ್ತು. ಹಾಗಾಗಿ ಇಲ್ಲಿ ಕಡಲೆಕಾಳನ್ನು ಸಹ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮಾಡಿರುವಂತಹ ವ್ಲಾಗು, ನಾನು ಮಾಡಿರುವಂಥ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.